ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಕೋಟಕ್ಕೆ ಹೋದ ಜೋಡಿ ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನೀವು ಬೆಳಗಿನ ಪ್ರೋಮೋದಲ್ಲಿ ನೋಡಿದ್ದೀರಿ. ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಇಬ್ಬರ ಎರಡು ಜೋಡಿಗಳ ಮಾಡಿದ್ದಾರೆ. ಆ ಜೋಡಿಗಳೆಂದರೆ ರಘು ಮತ್ತು ಗೆಲ್ಲಿ, ಕಾವ್ಯ ಮತ್ತು ಸೂರಜ್. ವೀಕ್ಷಕರೇ, ನೀವು ಈ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ತಿಳ್ಕೊತೀನಿ. ಯಾಕಂದರೆ ಬೆಳಗಿನ ಪ್ರೊಮೋದಲ್ಲಿ ಈ ಟಾಸ್ಕ್ ಬಗ್ಗೆ ಹೇಳಿದ್ದಾರೆ. ಬಿಗ್ ಬಾಸ್ ಅವರು ಜೋಡಿಗಳ ಕೈಗೆ ಬಕೆಟ್ನ 4 ತುಂಡುಗಳನ್ನು ಕಟ್ಟಿರುತ್ತಾರೆ. ಅದರ ಸಹಾಯದಿಂದ ಬಿಗ್ ಬಾಸ್ ಅವರು ಯಾವ ವಸ್ತುಗಳನ್ನು ಮನೆಯ ಯಾವ ವಸ್ತುಗಳನ್ನು ಹೇಳುತ್ತಾರೋ ಆ ವಸ್ತುಗಳನ್ನು ಮೊದಲು ತಂದು ತಮ್ಮ ಬುಟ್ಟಿಗೆ ಹಾಕುವ ಸದಸ್ಯನಿಗೆ 1 ಪಾಯಿಂಟ್ ಸಿಗುತ್ತದೆ. ಈ ರೀತಿ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಇರುತ್ತದೆ. ವೀಕ್ಷಕರೇ, ಬಿಗ್ ಬಾಸ್ ಅವರು ಒಟ್ಟು 5 ವಸ್ತುಗಳು ಹೇಳುತ್ತಾರೆ. ಆ 5 ವಸ್ತುಗಳಲ್ಲಿ ಅತಿ ಹೆಚ್ಚು ವಸ್ತುಗಳು ಯಾರು ತರುತ್ತಾರೋ ಮತ್ತು ಅದರ ಜೊತೆಗೆ ಮೊದಲು ಯಾರು ತಂದು ತಮ್ಮ ಪುಟ್ಟಿಗೆ ಹಾಕುತ್ತಾರೋ ಅವರು ಈ ಟಾಸ್ಕ್ ಅನ್ನು ಗೆಲ್ಲುತ್ತಾರೆ. ವೀಕ್ಷಕರೇ, ಬಿಗ್ ಬಾಸ್ ಅವರು ಹೇಳಿದ ಮೊದಲನೇ ವಸ್ತು ಕಿಚನ್ ಅಲ್ಲಿರುವ ವೈಪರ್. ಈ ವೈಪರ್ ಅನ್ನು ಕಾವ್ಯ ಮತ್ತು ಸೂರಜ್ ಅವರು ಮೊದಲು ತಂದು ಹಾಕುತ್ತಾರೆ ಮತ್ತು ನಂತರ ಗಿಲ್ಲಿ ಮತ್ತು ರಘು ಅವರು ತಂದು ಹಾಕ್ತಾರೆ. ಆದ್ರೆ ಈ ಉಸ್ತುವಾರಿಗಳಾದ ರಜತ್ ಮತ್ತು ರಾಶಿಕಾ ಅವರು ಯಾರಿಗೂ ಕೊಡಲ್ಲ. ಯಾಕಂದ್ರೆ ಈ ವೈಪರ್ ಅನ್ನು ಇಬ್ಬರು ಅರ್ಧ ಅರ್ಧ ಮುರಿದು ತಂದು ಹಾಕಿರುತ್ತಾರೆ. ಹಾಗಾಗಿ ಮೊದಲನೇ ಪಾಯಿಂಟ್ ಯಾರಿಗೂ ಸಿಕ್ಕಿರಲ್ಲ. ಇನ್ನು ಎರಡನೇದು ನೋಡುವುದಾದ್ರೆ ಲಿಫ್ಟಿಕ್ ಹೇಳುತ್ತಾರೆ. ಲಿಫ್ಟಿಕ್ ಅನ್ನು ಮೊದಲು ತಂದು ಹಾಕಿದ್ದು ಕಾವ್ಯ ಮತ್ತು ಸೂರಜ್. ಹಾಗಾಗಿ ಮೊದಲನೇ ಪಾಯಿಂಟ್ ಕಾವ್ಯ ಮತ್ತು ಸೂರಜ್ಗೆ ಬಂದಿದೆ. ಇನ್ನು ಮೂರನೇ ವಸ್ತು ದಿಂಬು ಹೇಳುತ್ತಾರೆ. ಈ ಯಾವ ದಿಂಬು ಅಂದ್ರೆ ಬೆಡ್ರೂಮ್ ನಲ್ಲಿರುವ ದಿಂಬು ಎಂದು ಹೇಳಿರುತ್ತಾರೆ. ಇದನ್ನು ಮೊದಲು ತಂದು ಹಾಕಿದ್ದು ಕಾವ್ಯ ಮತ್ತು ಸೂರಜ್ ಜೋಡಿ. ಆದರೆ ಕಾವ್ಯ ಮತ್ತು ಸೂರಜ್ ಅವರು ನಿವ್ಯ ಅವರ ನೀಲಿ ಕಲರ್ ದಿಂಬು ತಂದು ಹಾಕಿರುತ್ತಾರೆ. ಹಾಗಾಗಿ ರಘು ಮತ್ತು ಗಿಲ್ಲಿ ಅವರು ತಾವು ಮಲ್ಕೊಳ್ಳೋ ದಿಂಬು ತಂದು ಹಾಕುತ್ತಾರೆ. ಹಾಗಾಗಿ ಈ ಪಾಯಿಂಟ್ ಅನ್ನು ರಘು ಮತ್ತು ಗಿಲ್ಲಿ ಅವರಿಗೆ ಹೋಗಿರುತ್ತದೆ. ವೀಕ್ಷಕರೇ, ಕೊನೆಯ 2 ವಸ್ತುಗಳು ಯಾವ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ಗೇಮ್ ಅನ್ನು ಫೈನಲ್ ಆಗಿ ಗೆದ್ದಿರುವುದು ಕಾವ್ಯ ಮತ್ತು ಸೂರಜ್. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಗೆದ್ದು ಕಾವ್ಯ ಮತ್ತು ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಾವ್ಯ ಮತ್ತು ಸೂರಜ್ ಅವರು ಈ ಟಾಸ್ಕ್ ಗೆದ್ದಿರೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.